ಅದಕ್ಕೆ ಈಗ ನಾವು DCC ಬ್ಯಾಂಕ್ ಚುನಾವಣೆ ನಾವು ಅನ್ನ ಸ್ವಲ್ಪ ಎಲ್ಲರೂ ಬ್ಯುಸಿ ಇದ್ದವ್ರಿ. ಸೊ ನಿನ್ನೆ ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಮಾಡಿ ಸೊ ಇವತ್ತಿನ ನಮಗೂ ಅನ್ನ ಸ್ವಲ್ಪ ಅವರಿಗೆ ಅಂದ್ರೆ 6 ಜಂಟಿ 2 ದಿವಸನಾಗ ಅಂದ್ರೆ ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕಂತೇಳಿ ಅದಕ್ಕೆ ಇವತ್ತು 3 ಜಂಟಿ ಮಾಡತ್ತೀವಿ, ನಾಳೆ 3 ಜಂಟಿ ಮಾಡ್ತೀವಿ. ಮಾಡಿ ಅದು ಮುಗಿದ ನಂತರ ಪ್ರತಿ ಹಳ್ಳಿಗೂ ಹೋಗಬೇಕು, ಎಲ್ಲರಿಗೂ ಅಪ್ರೋಚ್ ಆಗ್ಬೇಕಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಟೈಮ್ ಶಾರ್ಟ್ ಐತೆ. ಎಷ್ಟು ಸಾಧ್ಯ ಆಗ್ತೈತೆ ಎಲ್ಲರಿಗೂ ಭೇಟಿ ಆಗ್ತೀವಿ, ಕನ್ವಿನ್ಸ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಅವ್ರು ಏನಾರ ಅಪಪ್ರಚಾರ ಮಾಡಿದ್ರೆ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಎಲ್ಲ ಒಳ್ಳೆಯ ವಾತಾವರಣ ಐತೆ ಅಂತ ಅನಿಸ್ತಿದ್ರೆ ನಾ ಏನಲ್ಲ ಅವ್ರು ತಪ್ಪು ಮಾಡಿದವ್ರು ನಾವು ತಪ್ಪು ಅದನ್ನು ನಿರ್ಣಯ ತೊಗೊಳ್ಳೋಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ದಾರೆ. 28ಕ್ಕೆ ಒಳ್ಳೆಯ ನಿರ್ಣಯ ತೊಗೊಳ್ಬಾರ್ದು ವಿನಂತಿ ಮಾಡ್ಕೊಂಡು ತೊಗೊಂಡ್ರೆ ಒಳ್ಳೇದಾಗ್ತದೆ ಸರ್. ಇನ್ನೇನು ಚುನಾವಣೆ ಹತ್ರ ಬಂತು, ಇನ್ನೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ, ಏನೋ ಜನರಲ್ಲೇ ಗೊಂದಲ ಐತಿ. ಹಾಂ, ಅದ್ರ ಬಗ್ಗೆ ಈಗ ಅಭ್ಯರ್ಥಿಗಳ್ರಿ ಸೊ ಘೋಷಣೆ ಮಾಡ್ತೀವಿ. ನಾನು ಸಂಕೇಶ್ವರದಾಗ ಒಂದು ಫಂಕ್ಷನಾಗ ಹೇಳಿದ್ದೆ, ನಾವು ಹಳೆ ಮಂದಿಗೆನ ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ವಿ. ಈಗ ಚರ್ಚೆ ಏನು ಬರಾಕತ್ತೈತ್ರಿ, ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದರೆ ಇಷ್ಟು ಜನ ಇದ್ದಾಗ ನೀವು 15 ಮಂದಿ ಒಳಗೆ ಕೆಲವೊಂದು ಕಡೆ ಬದಲಾವಣೆ ಮಾಡಬೇಕು ಒತ್ತಡ ಬರತೈತೆ. ನಾವು ಅಂದ್ರೆ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಬಂದೈತಿ. ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಣ್ಣ ಸಾಹೇಬ್ ಅವರು ನಾವು ಮತ್ತೆಲ್ಲ ಪ್ರಮುಖರು ಅಕಸ್ಮಾತ್ ಅಂಥ ಕೆಲವೊಂದು ಚೇಂಜಸ್ ಮಾಡೋದು ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಹೊಸ ಕ್ಯಾಂಡಿಡೇಟ್ ಹಾಕ್ತೀವಿ. ಯಾಕಂದ್ರೆ ಹಂಗೂ ಕೆಲವೊಂದು ಪ್ರಸಂಗ ಬರ್ಬೋದು ಅದೇ. ಸೊ ಮಾಡ್ತೀವಿ, ಒಟ್ಟು ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದ್ರೆ ಅಭ್ಯರ್ಥಿ ಮಗು ಪ್ಯಾನಲ್ ಓಟ್ ಜಗ್ಗುವಂಥ ನಾವು ಅವರು ಪ್ಲ್ಯಾನ್ ಮಾಡತ್ತಾರೋ ನಾವು ಮಾಡತ್ತೀವಿ. ಎಲೆಕ್ಷನ್ ಅಂತ ತಂತ್ರಗಳಿಗೆಲ್ಲ ಇರ್ತೈತಿ. ಬಟ್ ಒಳ್ಳೆ ಅಭ್ಯರ್ಥಿನ ಹಾಕಿ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಲ, ಚುನಾವಣೆ ನಿಮಿತ್ತವಾಗಿ ಈಗ ಆಲ್ರೆಡಿ ಬಿಲ್ ತುಂಬಾತಾರ ಅಂತ ಕೆಲವೊಂದಿಷ್ಟು ಜನ ಅಂತಾರೆ. ಯಾಕಂತಂದ್ರೆ ಮತದಾರಗಳು ಏನು ವೋಟಿಂಗ್ ಅದಾವೆ, ಚುನಾವಣೆ ಬಂದೈತನಂತೆ ಓಟ್ ಈ ನಮ್ಮ ಬಿಲ್ಗಳು ತುಂಬಾತಾವೆ. ವೋಟರ್ಸ್ ತುಂಬತ್ತಾರೆ, ಯಾರು ತುಂಬತ್ತಾರೆ? ಅಲ್ಲ, ವೋಟರ್ಸ್ಗಳು ಕಂಡ್ರೆ ಈಗ ಏನು ಬಿಲ್ ಕೆಲವೊಂದು ಬಾಕಿ ಬಿಲ್ಗಳು ಇವಾಗ ತುಂಬಾತಾರೋ ಈ ಥರ ಒಂದು ಪ್ರಚಾರ ಎದ್ದೈತ್ರಿ. ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ಈಗ ಕೆಲವೊಂದು ವೋಟಿಂಗ್ ಬರೋವಾಗ ಕಟ್ಬಾಕಿರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬ್ತಾರೆ ರೀ. ಯಾಕಂದ್ರೆ ತುಂಬಿದಿಲ್ಲ ಅಂದ್ರೆ ಓಟ್ ಬರೋದಿಲ್ಲ. ತುಂಬ್ರಿ ಏನು ತಪ್ಪಿಲ್ಲ, ಎಲ್ಲ ತುಂಬ ವೋಟಿಂಗ್ ಬಂದರೆ ಒಳ್ಳೇದು ರೀ. ಯಾರ್ದು ಬರಬಾರ್ದು, ನಾಳೆ ಡಿಸ್ಪ್ಯೂಟ್ ಆಯ್ತು ಮತ್ತು ಎಲ್ಲರೂ ಅದು ಲೀಗಲ್ ಕಾಂಪ್ಲಿಕೇಶನ್ ಆಗ್ಬಾರ್ದು. ತುಂಬ್ರಿ ಒಳ್ಳೆ ತುಂಬಿ ಎಲ್ಲರೂ ವೋಟಿಂಗ್ ಬರಲಿ. ಯಾಕಂದ್ರೆ 60,000 ಮೇಲೆ ಓಟ್ ಬರ್ಬೋದು ರೀ. ಅದು ನಿಮ್ಮದು ಒಂದು ಇದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ, ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗೆ ಆಗ್ತೈತೆ ಸರ್. ವೋಟರ್ಸ್ ಬಗ್ಗೆ ಗದ್ದಲ ಇರೋದು ಸರ್, ಒಂದು 80,000 ತನಕ ಬರ್ತಾವೆ. ಅದು ವೋಟರ್ಸ್ ಬಗ್ಗೆ ಕೆಲವು ಗೊಂದಲಗಳಿವೆ, ಅದನ್ನು ನಾವು ಮುಂಚೆಗೆ ತರ್ತೀವಿ, ಇಲ್ಲ ಅಂದರೆ ಕೋರ್ಟ್ವರೆಗೆ ಹೋಗ್ಕೊಂಡು ಸರ್. ವೋಟರ್ ಬಗ್ಗೆ 80,000 ಬರೋದಿಲ್ಲ. ನನಗಿರೋ ಮಾಹಿತಿ ಪ್ರಕಾರ 60,000-62,000 ಬರ್ತಾವಂತ ಸುದ್ದಿ ಇದೆ ರೀ. 80,000 ಬರೋದಿಲ್ಲ. ಸೊ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲ್ಲ. ಯಾಕಂದ್ರೆ ಯಾವುದಕ್ಕೆ ಕೊಡ್ರಿ ಮತದಾನ ಹಕ್ಕು ನಿಲ್ಸಕ್ಕೆ ಹೋಗೋದಿಲ್ಲ ಅಥವಾ ನಿಲ್ಲಿಸಿದ್ರೆ ಕೊಡತ್ತ ಆದೇಶಗಳಾಗಿದ್ದಾವ್ರಿ ದೇಶದೊಳಗೆ. ಯಾವುದಕ್ಕೆ ಕೋರ್ಟ್ ಈ ವೋಟನ್ನು ಸ್ಟಾಪ್ ಮಾಡೋದು ಉದಾಹರಣೆಗಳಿಲ್ಲ. ಆ ಥರ ಏನು ಆಗೋಕ್ಕಿಲ್ಲ ರೀ. ಸೊ ಎಲ್ಲರಿಗೂ ಮತದಾನ ಬರಲಿ. ಎಷ್ಟು 60,000 62,000 ಎಲ್ಲರೂ ಬಂದು ವೋಟ್ ಮಾಡಿದ್ರೆ ಒಳ್ಳೇದು ರೀ. ಇನ್ನು DCC ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹುಕ್ಕೇರಿ ಕ್ಷೇತ್ರದಾಗ ಭಾಳಷ್ಟು ಗೊಂದಲಗಳಾಗುತ್ತೆ. ಕೆಲವೊಂದಿಷ್ಟು ಹಳ್ಳಿಗಳ ಕಿತ್ತೂರಿನೆಲ್ಲ ಆಯಿತು ಸರ್, ಗಲಾಟೆಗಳಾದವು. ಅದಕ್ಕೆ ಹುಕ್ಕೇರಿ ಕ್ಷೇತ್ರದಂತೂ ಭಾಳಷ್ಟು ಗಲಾಟೆಗಳ ವಿಚಾರನ ಚರ್ಚೆ ನಡೆದೈತೆ. ಅದಕ್ಕೆ ಕರೆಕ್ಟ್ ರೀ. ಅದು ಅಂದ್ರೆ ಆ ಬೆಳವಣಿಗೆ ಆಗಬಾರ್ದಾಗಿತ್ತು. ಆಗಬಾರ್ದು. ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಹೊರಗಿರ್ಬೇಕಂತ ನಾವು ಎಲ್ಲ ರಾಜಕಾರಣಿಗಳು ಭಾಷಣ ಮಾಡ್ತಾರೆ. ಅಂದರೆ ಸಹಕಾರಿ ರಾಜಕೀಯ ಬಂತಂದ್ರೆ ಕೆಡ್ತೈತೆ ಅಂತ. ಸೊ ರಾಜಕೀಯ ಬರಬಾರ್ದು ಬಂತು. ಯಾಕಂದ್ರೆ ಇದು ಏನಾಗ್ತೈತೆ ರೀ, ನಾವೆಲ್ಲ ಮುಖಂಡರು ನಮ್ಮ ಕಡೆಯವರು ಅವ್ರಿಗೆ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಸಾಮಾನ್ಯ ಮಂದಿಗೆ ತೊಂದರೆ ಆಗ್ತೈತೆ. ಯಾಕಂದ್ರೆ ಅವ್ರು ಈ ಕಡೆ ಬರೀ ಆ ಕಡೆ ಬಂದ ಅಂದಾಗ ಅದಕ್ಕೆ ಫ್ರೀಯಾಗಿ ಬಿಡಬೇಕು. ಯಾರು ಪ್ರೀತಿ ಊಟ ಆಗ್ತಾವ್ರಿ. DCC ಬ್ಯಾಂಕ್ ವಿಚಾರ ಇದೆ. ಈಗ ಎಲ್ಲ ಕಡೆ ನಾವು ರೀ ಸ್ವಲ್ಪ ಹುಕ್ಕೇರಿ ಕಿತ್ತೂರು ಬಿಟ್ಟರೆ ಎಲ್ಲ ಕಡೆ ಶಾಂತ ನಡೆದೈತೆ ರೀ. ಸೊ ನಾವು DCC ಬ್ಯಾಂಕ್ ವಿಚಾರದಾಗ ತಮ್ಮ ಮುಖಾಂತರ ಎಲ್ಲ ಜಿಲ್ಲೆ ಜನತೆಗೆ ಹೇಳಿದ್ವಿ. ಸೊ ನಾವು ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ 12 ಸೀಟ್ ಗೆದ್ದು ಅಧಿಕಾರ ಚುಕ್ಕ ನೀಡ್ತೀವಿ. ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಹುಕ್ಕೇರಿ ಗೆಲ್ಲಿಸ್ಕೊಟ್ರೆ 13 ಆಗ್ತದೆ. ಈ ಥರ ಐತಿ. ಫೈಟ್ ಮಾಡತ್ತಾರೆ. ಸೊ ಇರ್ತೈತಿ. ಆದರೆ ಎಲ್ಲ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ, ಜಿಲ್ಲೆ ಒಳಗೆ ಈ ಕೋಆಪರೇಟಿವ್ ಇದ್ರೊಳಗೆ ರಾಜಕಾರಣ ತರೋದು ಬೇಡ, ಜಗಳಾಡ ಬೇಡ, ಸಮಾಧಾನ ಶಾಂತಿ ರೇಷ್ಮೆ ಅನ್ನೋದು ನನ್ನ ವಿನಂತಿ. ಒಂದು ಕಡೆ ಹುಕ್ಕೇರಿ ಶಾಸಕರು ಹೇಳ್ತಾರೆ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಹೇಳ್ಕೊಂಡು ಕೇವಲ ಆ್ಯಕ್ಟರ್ ಅಷ್ಟು ಇದ್ರೆ ನಡೆಯಂಗಿಲ್ಲ, ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಎಲ್ಲಿದ್ರೆ ಅವರು ಬಂದ್ರಣ ಇಲ್ಲೊಂದು ಇದನ್ನ ಆಗ್ತೈತಿ ಅಂತ ಹೇಳ್ತಾರೆ. ಬರೀ ಓಡಾಡ್ತಾರೋ ಪ್ರೊಡ್ಯೂಸರ್ ಇನ್ನೂ ಬಂದಿಲ್ಲ ಅಂತ ಸರ್. ಎಲ್ಲಿದ್ದಾರೆ ಹುಕ್ಕೇರಿ ಶಾಸಕರು ಹೇಳಿದ್ದಾರೆ. ನಿಖಿಲ್ ಕತ್ತಿ ಈಗ ಮತ್ತು ಇಬ್ಬರು ಪ್ರೆಸೆಂಟ್ ಇದ್ದಿಲ್ಲ. ಇಲ್ಲ, ಅವರು ಟಕ್ಕರ್ ಕೊಡಿಸಲಾಗಿ ಏನಾದರೂ ಮತ್ತೆ ಪ್ರಚಾರ ಮಾಡಿದ್ರೆ ನಾವು ನೋಡ್ರಿ ನಮ್ಮದೇ ಆಯ್ತು. ನಾವು ಅನ್ನೋದಾದ್ರೆ ನಾವು ಸಮಾಜದಲ್ಲೇ ಎಲೆಕ್ಷನ್ ಮಾಡೋರು. ನಾವು ಯಾರಿಗೆ ಟಕ್ಕರ್ ಕೊಡ್ತು ಜಿದ್ದು ಮಾಡ್ತೀವಿ. ನಾವು ಯಾರನ್ನೂ ನಮ್ಮ ಸಭೆಯೊಳಗೆ ಯಾರನ್ನೂ ಬೇಯೋರಲ್ಲ, ಟೀಕಾ ಮಾಡೋರಲ್ಲ.
ನಾವು ಹೇಳಿದಿಲ್ಲ ಕತ್ತಿ ಸಾವುಕಾರ ಕಡೆ ನೀವು 30 ವರ್ಷ ಅಧಿಕಾರ ಕೊಟ್ಟಿದ್ರಿ, ನಮಗೊಂದು 5 ವರ್ಷ ಕೊಡ್ರಿ, ನಾವು ಅವಕ್ಕೆ ಚಲೋ ಮಾಡಿ ತೋರಿಸ್ತತೆ. ಹಿಂಗೆ ಪ್ರೀತಿಯಿಂದ ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಫೋರ್ಸೇಬಲ್ ಯಾರಿಗೂ ಮಾಡೋಲ್ಲ. ಎಲ್ಲರೂ ಅವರು ಹಿಂಗೆ ಸಮಾಧಾನ ಶಾಂತಿ ಹೋಗ್ರಿ. ಜನ ಯಾರಿಗೆ ಬಯಸ್ತಾರೋ ದೇವರ ಆಸೆ ಅವ್ರು ಗೆಲ್ತಾರೋ, ಯಾರು ಗೆಲ್ತಾರೋ ಚೆನ್ನಾಗಿ ಸಂಸ್ಥೆ ನಡೆಸ್ಕೊಂಡು ಹೋಗೋಣ್ರಿ ಅಂತ ನಮ್ಮ ಆಸೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಇವತ್ತಿಂದ ಆ್ಯಕ್ಟಿವ್ ಆಗಿದಾರಂತ ಸರ್ ಕ್ಷೇತ್ರದಲ್ಲಿ. ಅಂದ ಈಗ ನಮ್ಮ 6 ಜಡ್ಪಿ ನಮ್ಮ ಐತ್ರಿ, ಈಗ ನಮ್ಮ ಡೆಲಿವರಿ ಟಿ ಫಿಕ್ಸ್ ಮಾಡಿತಾರವ್ರಿ. ಸೊ ಅದ್ರ ಪ್ರಕಾರ ಅವರು ಮುಗಿಸ್ತೀರಿ. ಅಲ್ಲೆಲ್ಲ ಏನು ಮಾಡ್ಕೊಂಡು ಮುಂದೆ ರಾಜಕಾರಣ ಹೋಗಿ ಏನು ತಂತ್ರಗಾರಿಕೆ ಮಾಡಬೇಕು, ಇನ್ನೂ ಏನೇನು ಮಾಡೋದು, ಇನ್ನೂ ಶಾರ್ಟ್ ಟೈಮ್ ಇರೋದು ಮ್ಯಾಕ್ಸಿಮಮ್ ಮಾಡ್ತೀವಿ. ಸಮಾಧಾನಲೆ ಶಾಂತಿ ಚುನಾವಣೆ ಮಾಡ್ತೀವಿ. ಯಾಕಂದರೆ ದೇಶದೊಳಗೆ ಯಾಕಂದರೆ ಇಂಥ ಒಂದು ಸಂಸ್ಥೆ ಉಳಿದೈತಿದ್ದು ಇದನ್ನೆಲ್ಲ ಈಗ ಸತೀಶ್ ಅವರು ಅಣ್ಣಾ ಸಬ್ಜಿಯಲ್ಲಿ ನಾವೆಲ್ಲ ಇದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಆಗ ಸರ್ಕಾರ ಎಲ್ಲಿರ್ತೈತಲ್ಲ ಅಲ್ಲೇ ಹೆಚ್ಚು ಆಗ್ತೈತಿ. ಅದಕ್ಕೆ ದುಡ್ಡು ಬೇಕಾಗ್ತೈತಿ ರೀ. ಇವರಾದ್ರೆ ಚಲೋ ಆಗ್ತೈತಿ. ಮತ್ತು ಹಂಗೆ ನಡೀತಂದ್ರೆ ಮತ್ತು ಅದು ಹಳಿದಾಗ್ತೈತಿ, ಆಗಬಾರ್ದು. ಇದೊಂದು ಅವಕಾಶ ಜನರಿಗೆ ಸುಧಾರಣೆ ಮಾಡೋಕೆ ಮಾಡ್ರಿ ಅಂದ್ರೆ ಒಂಥರ ಹುಕ್ಕೇರಿ ತಾಲೂಕು ಭವಿಷ್ಯ ಇನ್ನೂ ಚಲೋ ಐತಿ, ಇನ್ನೂ ಚಲೋ ಆಗ್ತೈತೆ ಅದ್ರ. ಸರ್ ಇನ್ನೊಂದು ಏನಂತಂದ್ರೆ ಈಗ ಕೆಲವೊಂದಿಷ್ಟು ಗ್ರಾಮಗಳೊಳಗೆ ಏನು ಗಲಾಟೆಗಳು ನಡೀತದೆ, ಘರ್ಷಣೆಗಳು ನಡೀತದೆ. ಅವಾಗ ಏನಂತಂದ್ರೆ ಹೊರಗಿನವ್ರು ಗುಂಡಾಗಳು ಅಂತ ಕಿಸಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೊರಗಿನವ್ರು ಗುಂಡಾಗಳು ಕಿಸಿ ಈ ಥರ ಮಾಡ್ತಾ ಇದ್ದಾರೆ. ಮುಂದೆ ಇದೇ ಥರ ಆಯ್ತಂದ್ರೆ ನಿಮ್ಮ ಪರಿಸ್ಥಿತಿ ಹೆಂಗೆ ಏನೋ ಅಂತ ಕೆಲವೊಂದಿಷ್ಟು ಇಲ್ಲ ಅಂದ್ರೆ ನೋಡಿರಿ, ಯಾವ ಊರಾಗ ಸೊಸೈಟಿ ಮೀಟಿಂಗ್ ನಡ್ತೈತಲ್ಲ ಆ ಊರಾಗಿನವ್ರಿಗಿಂತ ಹೆಚ್ಚು ಹೊರಗಿನ ಊರವ್ರು ಇರ್ತಾರೆ. ಅಂದರೆ ಇದೇ ತಾಲೂಕ್ದವ್ರಿ, ಹುಕ್ಕೇರಿ ಅಥವಾ ಎಂಪಿನಮಡಿ. ಆ ಊರ ಮಂದಿ ಸುಮ್ಮನೆ ಶಾಂತ ಎಲೆಕ್ಷನ್ ಮಾಡ್ತೀವಿ ಅಂದರು. ಈಗ ಅವ್ರ ಫಾಲೋವರ್ಸ್ ಹೊರಗಿನ ಮಂದಿ ಎರಡೂ ಕಡೆ ಬಂದಿರ್ಬೇಕ್ರಿ. ಅದ್ರಿ ಬರಬಾರ್ದು. ಅದಕ್ಕೆ ಏನಿಲ್ಲ, ಹಿಂಗೆಲ್ಲ ಜಗಳ ಆಗಬಾರ್ದು ಈ ಸಲ. ಯಾಕಂದ್ರೆ ಅವ್ರು ಯಾರು ಅಲ್ಲಿ ನಿರ್ಣಯ ಮಾಡ್ತಾರೆ ಈಗೆಲ್ಲ ಹೋಗಿ ಕೆಲವೊಂದು ಕಡೆ ಬೇರೆ ಕಡೆ ಶಾಸಕರದಾರು ಹೋಗಿ ಸೊಸೈಟಿಯಾಗಿ ಕುಂಡಬಾರ್ದು. ಅದು ಅವಕಾಶ ಇರೋದಿಲ್ಲ. ಯಾಕಂದ್ರೆ ಹೊರಗೆ ಮೀಟಿಂಗ್ ನಡೆದಾಗ ಹೋಗ್ಬಾರ್ದು. ಆಮೇಲೆ ಬೇಕಾದವರೆಲ್ಲ ಹೋಗಿ ಹೊರಗಿದ್ದು ಮಾಡ್ಬೋದು. ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ತರಬೇಡಿ, ದೂರಿಟ್ಟ ಮಾಡೋನು. DCC ಬ್ಯಾಂಕ್ ಒಳ್ಳೆ ದೊಡ್ಡ ಬ್ಯಾಂಕ್ ಐತಿ, 100 ವರ್ಷ ಇತಿಹಾಸ ಐತಿ. ನನ್ನ ಶಬ್ದದಲ್ಲಿ ನಮ್ಮದೆಲ್ಲ ಭಾಳ ಕನಸು ಕಂಡಿದ್ದು ನಾವು. ಅದು 10 ವರ್ಷ ಇನ್ನೂ ಬ್ಯಾಂಕ್ ಚಲೋ ನಡೆಸ್ಬೇಕಾದ್ರೆ ಎಲ್ಲರೂ ಸಹಕಾರ ಕೊಡಿ. ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತೈತಿ ಫೈನಾನ್ಸಲ್ಲಿ ಅಷ್ಟು ಅದು ವಾಪಸ್ ರಿಟರ್ನ್ ರೈತರು ಬರ್ತೈತಿ. ಹಿಂಗೆಲ್ಲ ಯೋಜನೆ ಇಟ್ಕೊಂಡ್ರು ಮಾಡೋರಿ. ಸಮಾಧಾನ ಮಾಡೋಣ. ಅವ್ರು ಬೇಕಾದ್ರೆ ಟೀಕಾ ಮಾಡಿ ಬೈವರಕ ನಾವು ಅನ್ನೋ ಶಬ್ದದಲ್ಲಿ ಯಾರಿಗೆ ಬೈದಿಲ್ಲ ರೀ. ಸಮಾಧಾನದಲ್ಲಿ ಹೋಗ್ತೀವಿ. ಈ ಥರ ಮಾಡ್ಕೊಂಡು ಹೋಗೋಣ. ದೇವ್ರು ಒಳ್ಳೇದು ಮಾಡಲಿ. ಸರ್ ಕೊನೆಯದಾಗಿರಿ, ಈ ಸದಸ್ಯರನ್ನ ಹೈಜಾಕ್ ಮಾಡುವಂಥ ಒಂದು ಪದ್ಧತಿ ಭಾಳ ಜೋರಾಗಿ ನಡೆದೈತಿ ರೀ. ಈ ಕಡೆ DCC ಬ್ಯಾಂಕ್ ಸಂಬಂಧ ಸಿಕ್ಕಾಪಟ್ಟೆ ಹೈಜಾಕ್ ಮಾಡ್ತೈತೆ ಸರ್. ಈ ಕಡೆ ಹೈಜಾಕ್ ಮಾಡುವಂಥ ಹುಕ್ಕೇರಿಯಾಗತ್ತಲ್ಲ ಎಲ್ಲ ಕಡೆ ನಡೆದೈತೆ. ಆಗ್ಬಾರ್ದೈತಿ ಇಲ್ಲ ಆಗ್ತಿರ್ತೈತ್ರಿ. ಸೊ ಮೊದಲು ಈಗ ಹೇಳಿನಲ್ಲ ಹುಕ್ಕೇರಿ ತಾಲೂಕು ಇರ್ಬೋದು ಮತ್ತು ಇನ್ನೊಂದು 3-4 ತಾಲೂಕು ಆಗ್ತೈತಿ. ಆಗಬಾರ್ದು. ಸಮಾಧಾನ ಆಗಬೇಕು. ನೋಡ್ರಿ ಎಲ್ಲ ಸಮಾಧಾನ ಮಾಡಿ ಎಷ್ಟು ತಿಳಿಯುವ ಇಲೆಕ್ಷನ್ ಆಗಿಲ್ಲ ಅಂದ್ರೆ ಗೊತ್ತಾಗಿಲ್ಲ. ನಾವೊಂದು ಮಣ್ಣೊಂದು ಪ್ರಶ್ನೆ ಏನಿಲ್ಲ. ಯಾಕಂದ್ರೆ ಚುನಾವಣೆ ಆಗಬೇಕು. ಸಮಾಧಾನಲೇ ಚುನಾವಣೆ ಆತಂದ್ರೆ. ಇಲ್ಲಾಂದ್ರೆ ಇಲೆಕ್ಟಾಗಿ ಬಂದವ್ರಿ ಯಾರೇ ಇರ್ಬಾರ 5 ವರ್ಷ ಲಕ್ಷ ಕೊಡೋದಿಲ್ಲ, ಹೋಗೋದಿಲ್ಲ. MLA ಇರ್ಬೋದು, MP ಇರ್ಬೋದು, ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮ್ಯಾಗ ಹೋಗಲ್ಲ. ಚುನಾವಣೆ ಆತ ಡಿಫಿಕಲ್ಟಿ ಅದರ ತ್ರಾಸ ಗೊತ್ತಾಗಿ ನಾಳೆ ಎಲ್ಲರನ್ನೂ ನಾರಾಜಾಗಿ ನೋಡ್ಕೊಂಡು ಬಿಟ್ಟು ಅಂತಿರ್ತದೆ. ಚುನಾವಣೆ ಆಗಬೇಕ್ರಿ. ಸಮಾಧಾನ ಆಗಬೇಕು. ಮತ್ತೆಲ್ಲ ಈಗ ನಾವೆಲ್ಲ ಇಲೆಕ್ಟ್ ಆಗಿರ್ತಾವೆ ಹೋಗಿ ಕೈ ಮುಗಿಬೇಕಲ್ಲ ರೀ. ಅದಕ್ಕೆ ಸೊ ಆಗಲಿ ಒಳ್ಳೇದಾಗಲಿ. ಮುಂದಿನ ದಿನಮಾನದಾಗ ಹುಕ್ಕೇರಿ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಇಷ್ಟು ದಿನ ಬರೀ ಸೆಲೆಕ್ಟೆಡ್ ಅಂತ. ಇನ್ನು ಮುಂದೆ ನೀವು ಏನಾದರೂ ಎಲೆಕ್ಟೆಡ್ ಮೂಲಕ ಅವ್ರಿಗೆ ಒಂದು ಇದನ್ನು ಸಂದೇಶ ಕೊಡ್ತೀರಿ. ಸೆಲೆಕ್ಟ್ ಮಾಡಿ ಅಲ್ಲ ನಾವು ಹೇಳಿಲ್ಲ. ಎಲೆಕ್ಟ್ ಮಾಡುವಂಥ ಹಕ್ಕು ನನ್ನ ಕಡೆನಲ್ಲ ಅವ್ರ ಕಡೆನಲ್ಲ, ಅದು ಮತದಾರ ಕಡೆ ಐತ್ರಿ. ನಾವು ವಿನಂತಿ ಮಾಡ್ಕೋಬೋದು ಅವ್ರಿಗೆ ಮಾಡತ್ತೇಳಿ. ಈಗ ನಾವು ಎಲ್ಲ 3 ಮಂದಿ ಇಂಥವ್ನ ಎಲೆಕ್ಟ್ ಮಾಡ್ತಂದ್ರೆ ಮಾಡೋದಿಲ್ಲ. ಅವರೆಲ್ಲ ಕೂಡ ಇಂಥವ್ನು ಮಾಡೋಕೆ ಫೈನಲಿ ಜನ ಮತದಾರ ಓಟ್ ಹಾಕೋದು. ಅವರಿಗೆ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿರಿ. ನಿಮ್ಮ ಭವಿಷ್ಯ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರಿ. ನಾವು ಹೇಳ್ತಿಲ್ಲ ಶಾಂತಲಿ ಚುನಾವಣೆ ಮಾಡಿ ವಿದ್ಯುತ್ ಸಹಕಾರಿ ಸಂಘದ ಹೆಂಗಾರ ನಾವು ಬಹುಮತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಸಕ್ಸಸ್ ಆಗ್ತು ಅಂತೇಳಿ ನಮಗೆ ಆಸೆ ಇದೆ. ಆಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು.